ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಕ್ಕೆ ಹೈಕಮಾಂಡ್ ಅಂತೂ ಸಿಕ್ಕಾಪಟ್ಟೆ ಕೆಂಡ ಕಾರ್ತಾ ಇದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ಕೆಂಡ ಕಾರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದಿದೆ. ಈ ಭಿನ್ನಮತಕ್ಕೆ ಹೈಕಮಾಂಡ್ ಸಿಟ್ಟಾಗಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಗರಂ ಆಗಿದ್ರು. ಎಲ್ಲ ಕಡೆ ವೈಮನಸ್ಸು, ಒಳಜಗಳ, ಮನಸ್ತಾಪ ಶಮನ ಆಗಬೇಕು, ಪಕ್ಷಕ್ಕಿಂತ ಯಾರು ಹೆಚ್ಚಲ್ಲ, ಯಾರು ದೊಡ್ಡವರಲ್ಲ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಗೆ ಒತ್ತು ಕೊಡಿ ಅಂತ ಕೋರ್ ಕಮಿಟಿ ಸಭೆಯಲ್ಲಿ ಸೂಚನೆ ಕೊಟ್ಟರು. ಹೀಗೆ ಆದ್ರೆ ಸಹಿಸಿಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಪಕ್ಷದಲ್ಲಿ ಅಶಿಸ್ತು ಮುಂದುವರೆದ್ರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಗರಂ ಆಗಿದ್ರು. ನೋಡ್ರಿ, ಬಿಜೆಪಿಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬೊಬ್ರದ್ದು ಒಂದೊಂದು ದಿಕ್ಕು, ಮನೆಯೊಂದು ಎಷ್ಟು ಬಾಗ್ಲೂ ಅವರವರೇ ಯೋಚನೆ ಮಾಡ್ಕೊಳ್ಬೇಕು. ಸೊ ಒಬ್ಬೊಬ್ಬರಿಗೆ ಸಾಮರಸ್ಯ ಇಲ್ಲ, ವೈಮನಸ್ಸು, ಒಳಜಗಳ ಇದೆಲ್ಲವೂ ಕೂಡ ಬಿಜೆಪಿಯನ್ನ ರಾಜ್ಯದಲ್ಲಿ ಕೆಳ ಹಂತಕ್ಕೆ ಹೋಗೋ ಮಟ್ಟಿಗೆ ತಳ್ತಾ ಇದೆ. ಸೊ ಹಾಗಾಗಿ ಈ ಭಿನ್ನಮತಕ್ಕೆ ಹೇಗಾದ್ರೂ ಮದ್ದರಿಲೇಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಳಜಗಳ, ವೈಮನಸ್ಸು, ಈ ಇಂಟರ್ನಲ್ ಪಾಲಿಟಿಕ್ಸ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಪಕ್ಷ ಸಂಘಟನೆ ಮಾಡಿ, ಪಕ್ಷಕ್ಕೋಸ್ಕರ ದುಡಿರಿ, ಪಕ್ಷಕ್ಕಿಂತ ಯಾರೂ ಹೆಚ್ಚಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ಇದನ್ನ ಯಾವ ಥರ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರಾಘವೇಂದ್ರ. ಬಿಜೆಪಿ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಅಂತ ಗಮನಿಸ್ತಾ ಇದ್ರೆ ಅವರವರ ಮನೆ ಜಗಳಗಳನ್ನೇ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಸೊ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸೂಚನೆ ಕೊಟ್ಟಿದ್ದಾರೆ, ಎಲ್ಲ ಒಳ ಪಾಲಿಟಿಕ್ಸ್ ಅನ್ನ ಬಿಟ್ಟು, ಒಳ ರಾಜಕೀಯವನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಅಂತ. ಬಟ್ ಇದೇ ರೀತಿ ಆದ್ರೆ ಬಿಜೆಪಿಯಲ್ಲಿ ಯಾವ ರೀತಿ ಕ್ರಮ ಮುಂದುವರಿಬಹುದು ರಾಘವೇಂದ್ರ? ಖಂಡಿತವಾಗೂ ಸಿಂಧೂರ, ಏನಂದ್ರೆ ಕಳೆದ ಶನಿವಾರ ನಡೆದಂತಹ ಒಂದು ಏನು ಕೋರ್ ಕಮಿಟಿ ಸಭೆ ಇದೆ, ಆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ರಾಧಾ ಮೋಹನ್ ದಾಸ್ ಅವರದೇ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗರಂ ಆಗಿದ್ರು ಅಂತ ಈಗ ಬಿಜೆಪಿ ಆಪ್ತ ಮೂಲಗಳು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾರಣ ಇಷ್ಟೇ, ಬಿಜೆಪಿಯಲ್ಲಿ ಆಗಿರ್ತಕ್ಕಂತಹ ಒಳ ಜಗಳಗಳು, ಶೀತಲ ಸಮರ ಏನಿದಾವೆ ಅವು ಪಕ್ಷವನ್ನ ತಳಮಟ್ಟದಿಂದ ಮೇಲೆತ್ತೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಗೂ ಸಹ ಇದೇ ರೀತಿ ಕೆಲವೊಂದಿಷ್ಟು ಒಳ ಮುನ್ನೆಚ್ಚುಗಳೇ ಕಾರಣವಾಗಿತ್ತು. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ನ ಏನು ಪಕ್ಷ ಸರ್ಕಾರ ವಿರೋಧಿ ಆಡಳಿತ ಏನಿದೆ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಸಾಧ್ಯವಾಗೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ವಿರೋಧ ಪಕ್ಷದಲ್ಲೇ ಮತ್ತೆ ಕೂರ್ಬೇಕಾಗುತ್ತೆ. ಹೀಗಾಗಿ ನೀವು ಏನೇ ಇದ್ದು ಸಹ ನಿಮ್ಮ ಸ್ವಪ್ರತಿಷ್ಠೆಯನ್ನ ಬದಿಗಿಟ್ಬಿಟ್ಟು ಪಕ್ಷಕ್ಕೋಸ್ಕರ ದುಡಿರಿ, ಪಕ್ಷವನ್ನ ಸಂಘಟನೆ ಮಾಡಿ ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಏನು ದಾವಣಗೆರೆಯಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಅದು ಉಲ್ಬಣವಾಗಿರ್ತಕ್ಕಂಥ, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ 6ನೇ ತಾರೀಕು ಈ ದಾವಣಗೆರೆಯ ಸಮಸ್ಯೆ ಶಮನಗೊಳಿಸೋದಕ್ಕೆ 6ನೇ ತಾರೀಕು ಸಭೆಯನ್ನ ಖುದ್ದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಮಾಡ್ತಾ ಇದ್ದಾರೆ. ಅವತ್ತು ಏನು ಸಿದ್ದೇಶ್ವರ ಬಣ, ರೇಣುಕಾಚಾರ್ಯ ಬಣ ಅಂತ ಏನಿದೆ ಅವೆರಡೂ ಬಣಗಳನ್ನ ಕರೆದು ಬುದ್ಧಿವಾದವನ್ನು ಹೇಳಿ ತಾಕೀತು ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಇನ್ನು ಉಳಿದಂತೆ ಪ್ರಧಾನ ಕಾರ್ಯದರ್ಶಿಗಳ ನೇಮಕದಲ್ಲೂ ಸಹ ಎಲ್ಲಾ ಸಮುದಾಯಕ್ಕೆ ಮನೆಯನ್ನ ಕೊಡಬೇಕು, ಆ ರೀತಿ ಆಯ್ಕೆಯನ್ನ ಮಾಡಬೇಕು, ಅದರಲ್ಲಿ ಒಬ್ಬ ಮಹಿಳೆಗೂ ಸಹ ಸ್ಥಾನಮಾನವನ್ನ ಕೊಡ್ಬೇಕಂತಲೂ ಸಹ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಳೆದ ಶನಿವಾರ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ನಾಯಕರ ಮೇಲೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ದೊಡ್ಡ ಮಟ್ಟದಲ್ಲಿ ಗರಂ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಜೆಪಿ, ಕಾಂಗ್ರೆಸ್ ಎಷ್ಟೇ ಒಂದು ಏನೋ ಸರ್ಕಾರದ ಆಡಳಿತ ವಿರೋಧಿ ಇದ್ರೂ ಸಹ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಿಜೆಪಿ ಹಿಂದೇಟಾಗ್ತಾ ಇದೆ. ಏನೋ ಕೆಲವೊಂದಿಷ್ಟು ಮಾತುಗಳು ಸಹ ಕೇಳಬರ್ತಾ ಇದೆ. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದನ್ನ ಬದಿಗಿಡಬೇಕು, ಪಕ್ಷದ ಸಂಘಟನೆಗೋಸ್ಕರ ದುಡಿಬೇಕು, ಪಕ್ಷದ ಕಾರ್ಯಕರ್ತರನ್ನ ಅವಗಣನೆಗೆ ತೆಗೆದುಕೊಳ್ಬೇಕಂತಲೂ ಸಹ ಸೂಚನೆಯನ್ನ ನೀಡಿರ್ತಕ್ಕಂಥ ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.